ಭೀಷ್ಮಾಚಾರ್ಯರು ಹುಟ್ಟಿದ ಕತೆ ಹಾಗೂ ಸಾವು. ಅಮರಸಿಂಧುದ್ವ ಗಂಗೆಯನ್ನು ಮುಟ್ಟಿದರೇನೆ ಪಾವಿತ್ರ ಅಥವಾ ಗಂಗೆಯಲ್ಲಿ ಹುಟ್ಟಿದವನು ಗಂಗೆಯ ಪುತ್ರನಾದವನು ಭೀಷ್ಮಾಚಾರ್ಯರು. ಮೃತ್ಯುವನ್ನು ತಾನಾಗಿಯೇ ಬಾ ಎಂದು ಕರೆದರೆ ಬರುತ್ತಿತ್ತು. ಮೃತ್ಯು ಇಂತಹ ಶಕ್ತಿ ಸಂಪನ್ನನಾದವರು ಯಾಕೆ ಕೊನೆಗಾಲದಲ್ಲಿ ಅಂದರೆ ಸಾಯುವ ಸಂದರ್ಭದಲ್ಲಿ ಬಾಣಗಳ ಮೇಲೆ ಮಲ್ಕೊಂಡು ಎಷ್ಟೋ ತಿಂಗಳು ಗಾಯಗಳ ನೋವನ್ನು ಅನುಭವಿಸುತ್ತಾ ಮಲಗಿಬಿಟ್ಟರಲ್ಲ ಎಂದು ನಮಗೆಲ್ಲ ಅನ್ನಿಸಬಹುದು. ಅವರು ನಿಜವಾಗಿಯೂ ಒಳ್ಳೆಯವರಾಗಿದ್ದರೆ ಈ ದುರಾವಸ್ಥೆಯಲ್ಲಿ ಯಾಕೆ ಪ್ರಾಣ ಬಿಡಬೇಕಾಗಿತ್ತು? ಇದಕ್ಕೆ ಕೆಲವು ಉತ್ತರಾಯಣ ಬರಲಿ ಎಂದು ಕಾಯುತ್ತಿದ್ದರು ಎಂದು ಹೇಳುವುದು ಉಂಟು. ಇರಬಹುದು. ಆದರೆ ನಿಜವಾದ ಕಥೆ ಏನು ಎನ್ನುವುದಕ್ಕೆ ಮುಂದಿನ ಕಥೆ ಓದಿ. ಬ್ರಹ್ಮನ ಆಸ್ಥಾನ. ಎಲ್ಲ ಋಷಿಗಳು ಕುಳಿತುಕೊಂಡಿದ್ದಾರೆ. ಋಷಿಗಳು ಎಂದರೆ ಬ್ರಹ್ಮಲೋಕದಲ್ಲಿ ಕುಳಿತುಕೊಳ್ಳುವಂತಹ ಮಹಾತಪಸ್ವಿಗಳಾದ ದೊಡ್ಡ ದೊಡ್ಡ ಋಷಿಗಳು. ಆ ಸ್ಥಾನಕ್ಕೆ ಗಂಗೆ ಬಂದಳು. ಗಂಗೆ ಬಂದಾಗ ಸ್ವಲ್ಪ ಗಾಳಿ ಬೀಸಿತು. ಗಾಳಿ ಜೋರಾಗಿ ಬೀಸಿದಾಗ ಆಕೆಯ ಸೀರೆ ಸ್ವಲ್ಪ ಅಸ್ತವ್ಯಸ್ತವಾಯಿತು. ಅಲ್ಲಿ ಮಹಾಭೀಷಕ ಎನ್ನುವಂತಹ ಒಬ್ಬ ರಾಜ ಋಷಿ ಅಚಾತುರ್ಯದಿಂದ ನೋಡಿದ. ಆಗ ಬ್ರಹ್ಮದೇವರು, ನನ್ನ ಸಭೆಗೆ ಬರಬೇಕಾದರೆ ಕೆಲವು ಯೋಗ್ಯತೆಗಳು ಇರಬೇಕು, ಸಂಸ್ಕೃತಿಯ ಆಕಾರವನ್ನು ಹೊಂದಿರಬೇಕು, ಬರಬೇಕು, ಸಭ್ಯತೆಯನ್ನು ಕಲಿತಿರಬೇಕು, ಯಾವುದೇ ಕಾರಣದಿಂದಲೂ ಆ ಸಮಯದಲ್ಲಿ ನೋಡಬಾರದು. ನೋಡಿದ್ದೀಯ, ಆದ್ದರಿಂದ ನಿನಗೆ ಚಾಪಲ್ಯವಿದೆ ಅಂತ ಅರ್ಥ. ಹಾಗಾಗಿ ನೀನು ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಕಷ್ಟವನ್ನು ಅನುಭವಿಸು. ಹಾಗೆಯೇ ಗಂಗೆಯನ್ನು ನೋಡಿ ಬ್ರಹ್ಮ, ನೀನು ನನ್ನ ಸಭೆಯಲ್ಲಿ ಇರುವುದಕ್ಕೆ ಯೋಗ್ಯತೆಯುಳ್ಳವಳಲ್ಲ, ಆದ್ದರಿಂದ ನೀನು ಭೂಲೋಕದಲ್ಲಿ ಹುಟ್ಟು ಎಂದು ಶಾಪ ಕೊಟ್ಟರು. ಹೀಗಾಗಿ ಗಂಗೆ ಕೆಳಗೆ ಇಳಿದು ಬರುತ್ತಿರುವಾಗ ಪಕ್ಕದಲ್ಲಿ 8 ಜನ ವಸುಗಳು ಇಳಿದು ಬರುತ್ತಿದ್ದರು. ಅವರನ್ನೆಲ್ಲ ನೋಡಿದ ಗಂಗೆಯು, ಯಾಕೆ ಅಷ್ಟವಸುಗಳು ದೇವತೆಗಳು ಕೆಳಗೆ ಬೀಳ್ತಿದ್ದೀರಾ ಎಂದು ಅವರನ್ನೆಲ್ಲ ಕೇಳಿದಳು. ಆಗ ಅವರು ತಮ್ಮ ಕಥೆಯನ್ನು ಹೇಳಿದರು. ನಾವೆಲ್ಲರೂ ಅಷ್ಟವಸುಗಳು. ನಮ್ಮ ಹೆಂಡತಿಯ ಜೊತೆ ವನವಿಹಾರಕ್ಕೆ ಹೋಗಿದ್ದೆವು. ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಹೋದೆವು. ಅಲ್ಲಿ ನಂದಿನಿ ಎನ್ನುವ ಹಸು ಓಡಾಡುತ್ತಿದ್ದುದನ್ನು ಕಂಡು ನನಗೆ ಭೂಲೋಕದಲ್ಲಿ ಒಬ್ಬ ಸ್ನೇಹಿತೆ ಇದ್ದಾಳೆ, ಉಶೀರನ ಮಗಳು ಅವಳು. ನಾನು ಅಮರಳಾಗಿದ್ದೇನೆ. ವಸಿಷ್ಠರ ಆಶ್ರಮದಲ್ಲಿ ಇರುವ ನಂದಿನಿ ಎಂಬ ಹಸುವಿನ ಹಾಲನ್ನು ನನ್ನ ಸ್ನೇಹಿತೆ ಕುಡಿದರೆ ಅಮರಳಾಗುವುದಿಲ್ಲ, ಆದರೆ ಸುಮಾರು 10,000 ವರ್ಷಗಳು ಬದುಕಬಲ್ಲಳು. ಹಾಗಾಗಿ ಹಸುವನ್ನು ಅಥವಾ ಅದರ ಹಾಲನ್ನಾದರೂ ತೆಗೆದುಕೊಂಡು ಬನ್ನಿ ಅಂತ. ಹೀಗೆ ನಮ್ಮಲ್ಲಿ ಜೂ ಎನ್ನುವ ಹಸುವಿನ ಹೆಂಡತಿ ಕೇಳಿಕೊಂಡಳು. ಹೆಂಡತಿಯ ಮಾತಿಗೆ ಒಲಿಯದ ಗಂಡ ಯಾರಿದ್ದಾರೆ? ಜೂ ಅವನ ಸಹೋದರರ ಜೊತೆಗೆ ವಸಿಷ್ಠರ ಆಶ್ರಮಕ್ಕೆ ಹೋಗಿ ಸ್ವಲ್ಪವೂ ಸಭ್ಯತೆ ಇಲ್ಲದೇನೆ ಮತ್ತು ವಸಿಷ್ಠರನ್ನ ಒಂದು ಮಾತು ಕೇಳದೇನೆ ನಂದಿನಿಯ ಕೊರಳಿಗೆ ಹಗ್ಗವನ್ನು ಕಟ್ಟಿ ಎಳೆದೊಯ್ದರು. ವಸಿಷ್ಠರು ಆಶ್ರಮಕ್ಕೆ ಬಂದಾಗ ಹಸು ಕಾಣಿಸಲಿಲ್ಲ. ಕಣ್ಣು ಮುಚ್ಚಿ ತಪಶ್ಶಕ್ತಿಯಿಂದ ನೋಡಿದರು. ಎಲ್ಲ ಗೊತ್ತಾಯಿತು. ಆಗ ವಸಿಷ್ಠರು, ನೀವು ನನ್ನ ಹಸುವನ್ನು ಕದ್ದಿದ್ದೀರಾಗಿ ಯಥಾಪ್ರಕಾರ ಮನುಷ್ಯರಾಗಿ ಹುಟ್ಟಿ ಎಂದು ಶಾಪ ಕೊಟ್ಟರು. ಮನುಷ್ಯರಾಗಿ ಹುಟ್ಟಬೇಕು ಎಂದರೆ ಕಷ್ಟಪಡಬೇಕು ಎಂದು ಅರ್ಥ. ಅಷ್ಟವಸುಗಳು ಋಷಿಗಳ ಕಾಲಿಗೆ ಬಿದ್ದು, ನಮ್ಮದು ತಪ್ಪಾಯಿತು, ದಯಮಾಡು ಕ್ಷಮಿಸಿ, ಶಾಪವನ್ನು ಹಿಂದಕ್ಕೆ ಪಡೆದುಕೊಳ್ಳಿ ಎಂದು ಬೇಡಿಕೊಂಡರು. ಆಗ ವಸಿಷ್ಠರು, ಹಾಗಾದರೆ ಒಂದು ವಿಶಾಪವನ್ನು ಕೊಡುತ್ತಿದ್ದೇನೆ. ನೀವು ಯಾರು ಎಷ್ಟು ಬೇಗ ಸಾಯುತ್ತೀರೋ ಅಷ್ಟು ಬೇಗ ವಾಪಸ್ಸು ಬಂದು ಬಿಡುತ್ತೀರಾ. ನೀವು ಯಾಕೆ ಹುಟ್ಟುತ್ತಿದ್ದೀರಾ ಅಂದರೆ ಸಾಯಲಕ್ಕೆ ಹುಟ್ಟುತ್ತಿದ್ದೀರಿ. ಆದರೆ ಒಬ್ಬನು ಮಾತ್ರ ಹಾಗೆ ಬರುವುದಕ್ಕೆ ಆಗುವುದಿಲ್ಲ. ಯಾರೆಂದರೆ ಅವನು ಜೂ. ಯಾಕೆಂದರೆ ತನ್ನ ಹೆಂಡತಿಯ ಮಾತನ್ನು ಕೇಳಿ ಕದ್ದನಲ್ಲ ಮತ್ತು ಎಳೆದುಕೊಂಡು ಹೋಗುವಾಗ ತುಂಬ ಮುಳ್ಳಿರುವ ಒಂದು ದೊಣ್ಣೆಯಿಂದ ಹೊಡೆದ. ಆದ್ದರಿಂದ ಅವನು ಮುಳ್ಳಿನ ಆಭಾಸವನ್ನು ಅನುಭವಿಸುವವರೆಗೆ ವಾಪಸ್ಸು ಬರುವ ಹಾಗಿಲ್ಲ. ಅಮ್ಮ, ಹೇಗಿದ್ದರೂ ನೀನು ಭೂಮಿಗೆ ಇಳಿತಾ ಇದ್ದೀಯ. ಹಾಗಾಗಿ ದಯವಿಟ್ಟು ನಿನ್ನ ಹೊಟ್ಟೆಯಲ್ಲಿ ನಾವು ಹುಟ್ಟುವುದಕ್ಕೆ ಒಪ್ಪಿಕೊ ಮತ್ತು ನಾವು ಹುಟ್ಟಿದಾಗಲೇ ನಮ್ಮನ್ನು ಸಾಯಿಸು. ನಾವು ವಾಪಸ್ಸು ಹೋಗುತ್ತೇವೆ. ಆದರೆ ಒಬ್ಬನನ್ನು ಮಾತ್ರ ಹಾಗೆ ಸಾಯಿಸಬಾರದು. ಅದು ಯಾರೆಂದರೆ ಜೂ ಎಂದು ಬೇಡಿಕೊಂಡರು. ಗಂಗೆ ಒಪ್ಪಿಕೊಂಡಳು. ಭೂಮಿಗೆ ಬಂದಳು. ಶಂತನು ಗಂಗೆಯನ್ನು ನೋಡಿದ. ಮದುವೆಯು ಆಗಲು ಕೇಳಿದ. ಗಂಗೆ, ನೀನು ನನ್ನ ಮದುವೆಯಾಗಬೇಕೆಂದರೆ ನಾನು ಮಾಡತಕ್ಕಂತಹ ಯಾವುದೇ ಕೆಲಸಕ್ಕೆ ನೀನು ಇಲ್ಲ ಎನ್ನಬಾರದು. ನೀನು ಇಲ್ಲ ಎಂದರೆ ನಾನು ಬಿಟ್ಟು ಹೋಗುತ್ತೇನೆ ಎಂದಳು. ಪ್ರೇಮದ ಶಿಖರದಲ್ಲಿದ್ದ ಶಂತನು ಹೌದು ಎಂದು ಮದುವೆಯಾದ. ನಂತರ ಮೊದಲನೆಯ ಮಗು ಹುಟ್ಟಿತು. ಗಂಗೆ ನದಿಯಲ್ಲಿ ಹಾಕಿದಳು. ಎರಡನೆಯದು ಹುಟ್ಟಿತು, ಮತ್ತೆ ನೀರಿನಲ್ಲಿ ಹಾಕಿದಳು. ಮೂರನೆಯದು, ನಾಲ್ಕನೆಯದು, 5, 6, 7ನೆಯದು ಮಗು ಹುಟ್ಟಿತು.
ಒಬ್ಬೊಬ್ಬರನ್ನೇ ನೀರಿನಲ್ಲಿ ಹಾಕಿದಳು. ಶಂತನು ಇದನ್ನೆಲ್ಲ ನೋಡುತ್ತಾ ಇದ್ದವನು ಮನಸ್ಸಿಗೆ ಸಮಾಧಾನವಾಗದೆ 8ನೆಯದು ಹುಟ್ಟಿದಾಗ ಗಂಗೆ ನದಿಯಲ್ಲಿ ಹಾಕುವ ಸಮಯದಲ್ಲಿ ಗಂಗೆಯ ಕೈ ಹಿಡಿದು ಒಬ್ಬನನ್ನಾದರೂ ನನಗೆ ಬಿಟ್ಟುಕೊಡು ಎಂದು ಕೇಳಿದ. ಗಂಗೆ ಸರಿ ತೆಗೆದುಕೋ ಎಂದು ಕೊಟ್ಟಳು. ಗಂಗೆ ಕಾಣದೇ ಹೋದಳು. ಕೊನೆಗೆ ಹುಟ್ಟಿರುವ ಮಗನೇ ದೇವವ್ರತ. ಅವನೇ ಮುಂದೆ ಭೀಷ್ಮನಾದ. ಆ ಭೀಷ್ಮಾಚಾರ್ಯರಾಗಿ 10 ದಿನಗಳವರೆಗೆ ಯುದ್ಧ ಮಾಡಿದ ಮೇಲೆ ಶರಶೈಯಲ್ಲಿ ಮಲಗಿದ್ದಾರೆ ಎಂದರೆ ಅವರು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕರ್ಮಕ್ಕೆ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ. ಈ ಜನ್ಮದಲ್ಲಿ ಏನು ಮಾಡುತ್ತಿದ್ದೀರಾ ಎನ್ನುವುದಕ್ಕೆ ಮುಂದಿನ ಜನ್ಮ ಹೇಗೆ ಎನ್ನುವುದು ನಿರ್ಣಯವಾಗುತ್ತದೆ, ಅಥವಾ ಬದುಕು ಹೇಗೆ ಎಂದು ನಿರ್ಣಯವಾಗುತ್ತದೆ. ಆದ್ದರಿಂದ ಭೀಷ್ಮಾಚಾರ್ಯರು ಬಹಳ ದೊಡ್ಡ ವ್ಯಕ್ತಿ ಆಗಿದ್ದರೂ ಅವರು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕಾರ್ಯಕ್ಕೆ ಈಗಿನ ಜನ್ಮದಲ್ಲಿ ಶರಶೈಯಲ್ಲಿ ಮಲಗಬೇಕಾಯಿತು. ಭೀಷ್ಮಾಚಾರ್ಯರ ಸಾವಿಗೆ ಕಾರಣಳಾದ ಅಂಬೆ, ಅಂಬಾಲಿಕಾ, ಅಂಬಿಕಾ ಎಂಬ 3 ಕಾಶಿರಾಜನ ರಾಜಕುವರಿಯರು. ಅಂಬೆ ತನಗಾದ ಅವಮಾನದಿಂದಾಗಿ ತನ್ನ ಮುಂದಿನ ಜನ್ಮದಲ್ಲಿ ಭೀಷ್ಮನ ಸಾವಿಗೆ ಕಾರಣಲಾಗುತ್ತೇನೆಂದು ಪ್ರತಿಜ್ಞೆ ಕೈಗೊಳ್ಳುವ ಸನ್ನಿವೇಶವನ್ನು ಮಹಾಭಾರತದಲ್ಲಿ ಕಾಣಬಹುದು. ಅದನ್ನು ಶಿಖಂಡಿಯ ಜನ್ಮವೃತ್ತಾಂತದಿಂದ ತಿಳಿಯಬಹುದು. ಶಿಖಂಡಿ ಮಹಾಭಾರತದಲ್ಲಿ ಬರುವ ಒಂದು ವಿಶಿಷ್ಟ ಪಾತ್ರ. ಪಾಂಚಾಲ ದೇಶದ ರಾಜನಾದ ದೃಪದನ ಮಗಳು, ಆಕೆಯ ಅಣ್ಣ ದೃಷ್ಟದ್ಯುಮ್ನ. ಮೂಲತಃ ಹೆಣ್ಣಾಗಿ ಹುಟ್ಟಿದ್ದರೂ ತನ್ನ ಗುಣ, ಶೌರ್ಯ, ವರ್ತನೆಗಳಿಂದ ಗಂಡಸೆಂದು ಬಿಂಬಿಸಲ್ಪಟ್ಟ ಪಾತ್ರವಿದು. ಭೀಷ್ಮನನ್ನು ಸೋಲಿಸಲು ಅರ್ಜುನನಿಂದಾಗಲಿಲ್ಲ. ಆಗ ಧರ್ಮರಾಜ ಭೀಷ್ಮರ ಬಳಿಗೆ ಹೋಗುತ್ತಾನೆ. ಭೀಷ್ಮರು ಇಚ್ಛಾಮರಣಿಗಳೆಂದು ಧರ್ಮರಾಜನಿಗೆ ತಿಳಿದಿರಬೇಕು. ಅವರ ಬಳಿ ಹೋಗಿ ಧರ್ಮರಾಜನು ಕೇಳುತ್ತಾನೆ, ನಿಮ್ಮನ್ನು ಪ್ರತಿಭಟಿಸಿ ಯಾರಿಗೆ ತಾನೇ ಗೆಲ್ಲಬಲ್ಲರು? ಗೆಲ್ಲಲಾಗದವರು ನಾವು, ಸಾಯುವವರೇ. ಭೀಷ್ಮ ಪಾದವು ನಮ್ಮನ್ನು ಕೊಲ್ಲಲು, ನಾವು ಸಾಯುವುದೇ ಲೇಸು, ಆಗ ಸದ್ಗತಿಯನ್ನು ಹೊಂದಬಹುದು ಎಂದರು. ಆಗ ಅಲ್ಲೊಂದು ಕರುಣಾರಸ ಪ್ರಸಂಗ. ಭೀಷ್ಮರ ಕಣ್ಣಲ್ಲಿ ನೀರು ತುಂಬಿತ್ತು. ಧರ್ಮರಾಜನನ್ನು ನೋಡಿ ಕರುಣಾರಸದಲ್ಲಿ ಮುಖ ನೋಡಿಯೇ ಮಾತು. ಅವರು ಹೇಳುತ್ತಾರೆ, ಹರ ಕೊಲ್ಲಬೇಕು. ಮರುದಿನ ಯುದ್ಧದಲ್ಲಿ ಶಿಖಂಡಿ ಬಂದು ನಿಂತರೆ ನನಗೆ ಮರಣವಾಗುತ್ತದೆ. ಅದು ಅರ್ಜುನನಿಗೆ ತಿಳಿಯುವುದು ಬೇಡ, ಏಕೆಂದರೆ ಸೋತವನು ಏನು ಮಾಡಿಯಾನು. ಅದರಿಂದಾಗಿ ವೀರಲಕ್ಷ್ಮಿಯು ಪೂರ್ಣವಾಗಿ ನಿಮ್ಮಲ್ಲಿ ನೆಲೆನಿಲ್ಲಲಿ ಎನ್ನುತ್ತಾರೆ. ಧರ್ಮವನ್ನರಿತ ಧರ್ಮರಾಜನು ಸಂತೋಷದಿಂದ ಭೀಷ್ಮರಿಗೆ ನಮಸ್ಕಾರ ಮಾಡಿ ತೆರಳುವನು. ಮಾರನೆಯ ದಿನದ ಯುದ್ಧ ನಡೆಯುತ್ತಿದೆ. ಪಾಂಡವರ ನಾಯಕರು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಭೀಷ್ಮರನ್ನು ಮುತ್ತುತ್ತಾರೆ. ಆಗ ಅರ್ಜುನನ ಬಾಣಗಳು ಆರ್ಭಟಿಸಿದವು. ಭೀಷ್ಮರು ಸಾಧಾರಣ ಬಾಣಗಳನ್ನು ಉಪಯೋಗಿಸುತ್ತಾರೆ. ಬಾಣವು ಭಾರವು ಭೀಷ್ಮರನ್ನು ಜೋತು ಬೀಳಿಸಿದೆ, ಆದರೆ ಸೋತು ಬಿದ್ದವರಲ್ಲ. ಆದುದರಿಂದಲೇ ಶರಪಂಜರದಲ್ಲಿ ಒರಗಬೇಕಾಯಿತು. ಅವರು ಇಚ್ಛಾಮರಣಿಗಳಾಗಿದ್ದರು. ಉತ್ತರಾಯಣ ಬರುವವರೆಗೂ ಕಾದು ನಂತರ ಪ್ರಾಣತ್ಯಾಗ ಮಾಡುತ್ತಾರೆ. ಅಂಬೆಯ ಪ್ರತಿಜ್ಞೆ ನೆರವೇರುತ್ತದೆ. ಭೀಷ್ಮಾಚಾರ್ಯರ ಕತೆ ಕೇಳಿದ್ದೀರಿ. ನಿಮಗೆ ಇದು ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.